ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ನೀಡಲಾಗ್ತಿದೆ. ಈ ಯೋಜನೆಯಲ್ಲಿ ಕೊಂಚ ಬದಲಾವಣೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಅದೇನು ಅನ್ನೋದರ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀ ಶೂ ಜೊತೆ ಚಪ್ಪಲಿ ಭಾಗ್ಯ. ಚಪ್ಪಲಿಗೆ ಶಾಲೆಗಳಿಂದ ಡಿಮ್ಯಾಂಡ್, ಸರ್ಕಾರದ ಸ್ಪಂದನೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೆಳೆಯಲು ಸರ್ಕಾರ ನಾನಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರಲ್ಲಿ ಉಚಿತವಾಗಿ ಶೂ ಸಾಕ್ಸ್ ಯೋಜನೆಯೂ ಒಂದಾಗಿದೆ. ಆದರೆ ಕೆಲ ಮಕ್ಕಳಿಗೆ ದೀರ್ಘಕಾಲ ಶೂ ಧರಿಸೋದ್ರಿಂದ ಅವರ ಕಾಲಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತೆ. ಇನ್ನು ಮಳೆಗಾಲದಲ್ಲಿ ಸಾಕ್ಸ್ ಒದ್ದೆಯಾಗಿ ದುರ್ವಾಸನೆ ಬರುತ್ತೆ. ಇದರಿಂದ ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇದೆ. ಇದೆಲ್ಲವನ್ನ ಮನಗಂಡ ಶಿಕ್ಷಣ ಇಲಾಖೆ ಮಹತ್ವದ ಚಿಂತನೆ ಮಾಡಿದ್ದು ವಾತಾವರಣಕ್ಕೆ ಅನುಗುಣವಾಗಿ ಶೂ ಹಾಗೂ ಚಪ್ಪಲಿ ನೀಡಲು ಪ್ಲಾನ್ ಮಾಡ್ತಾ ಇದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ವರ್ಷ ಶೂಗಿಂತ ಚಪ್ಪಲಿಗಳಿಗೆ ಹೆಚ್ಚು ಡಿಮ್ಯಾಂಡ್ ಬಂದಿದೆ. ಹೀಗಾಗಿ ಪ್ರಾದೇಶಿಕ ಸ್ಥಿತಿಗೆ ತಕ್ಕಂತೆ ಉಚಿತ ಶೂ ಹಾಗೂ ಚಪ್ಪಲಿ ನೀಡಲು ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸ್ಯಾಂಡಲ್ಸ್ಗಳ ಬೇಡಿಕೆ ಬಂದಿರುವಂಥದ್ದು ಅರೌಂಡ್ 2,50,000 ಸ್ಟೂಡೆಂಟ್ಸ್ಗೆ. ರಿಮೈನಿಂಗ್ 34 ಲ್ಯಾಕ್ ಆರ್ಡು ಶೂಸ್ಗೆ. ಎಲ್ಲಿ ಮಳೆ ಜಾಸ್ತಿ ಬರುತ್ತದೆ ಅಲ್ಲಿ ಆಲ್ರೆಡಿ ಅವರು ಲೋಕಲ್ ಕೂಡ ಪರ್ಚೇಸ್ ಅದೇ ಮಾಡ್ತಿರೋದು. ಅವ್ರದ್ದು ಬೇಡಿಕೆನೇ ಅಲ್ಲಿಂದಾನೇ ಕಲೆಕ್ಟ್ ಮಾಡಿರ್ತದೆ. ನಾವು ವಾತಾವರಣಕ್ಕೆ ತಕ್ಕಂತೆ ಫ್ರೀ ಚಪ್ಪಲಿ ಹಾಗೂ ಶೂ ನೀಡಲು ಮುಂದಾಗಿರೋದು ಒಳ್ಳೆಯದೇ. ಆದ್ರೆ ಕ್ವಾಲಿಟಿ ಬಗ್ಗೆ ಕೊಂಚ ಗಮನ ಹರಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.